ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಗೊಂದಲದಲ್ಲಿ, ನಿರ್ದೇಶಕರು ಗೊಂದಲದಲ್ಲಿ. ಎಲ್ಲೂ ತಪ್ಪಿದ್ರ ನಮ್ಮ ನಿರ್ದೇಶಕರು? ಯಾಕಂದ್ರೆ ಇಡೀ ಜಿಲ್ಲೆಯ ರಾಜಕೀಯ ಕೇಂದ್ರ ಈ ಹಿರಣ್ಯಕೇಶಿ ಫ್ಯಾಕ್ಟ್ರಿ. ಭಾಳ ಹಬ್ಬದ ಅಪ್ಪನಗೌಡರು, ಹೊಸಗೌಡರು, ಉಳಿದವರೆಲ್ಲ ಇವತ್ತು ನಮ್ಮ AB ಪಾಟೀಲ್ರು, ರಮೇಶ್ ಕತ್ತಿಯವ್ರನ್ನೆಲ್ಲ ಆರೋಪದ ಇಲ್ಲಂತಲ್ಲ, ಇಲ್ಲ ಶುಗರ್ ಫ್ಯಾಕ್ಟ್ರಿ ಲಾಸ್ ಮಾಡಿದ್ರು ಅಂತೇಳಿ. ಬಟ್ ಅವ್ರು ನಡೆಸ್ಕೊಂಡು ಬಂದಿದ್ದರು ಹೇಗೋ ಏನೋ. ಆದರೆ ಹೇಗಾಗಿ ಏನೋ ಡೆವಲಪ್ಮೆಂಟ್ ಆಯಿತು, ಒಂದೇನೋ ಹೊಕ್ಕೇರಿ ಮೇಲೆ ಹಿಡಿದು ಸಾಧಿಸ್ಬೇಕಂತೇಳಿ ಹೊರಗಿನವ್ರ ದಿನ ಕರೆಯಲ್ಪಡ್ತಾರೆ. ಜಾರಕಿಹೊಳಿ ಸಹೋದರರು ಜೊತೆಗೆ ಜೊಲ್ಲೆಯವರು ಕುಡ್ಕೊಂಡು ಏನೋ ಮಾಡಬೇಕು, ಅದು ಹಿಡಿದು ತೊಗೊಳ್ಬೇಕು. ಹೊಕ್ಕೇರಿಯಿಂದ ಏನಪ್ಪ ಅಂತಂದ್ರೆ ನಾವು ರಾಜಕೀಯ ಗೇನ್ ಮಾಡಬೇಕು, ಲಾಭ ಮಾಡಬೇಕು ಮಾಡಿದ್ರೇನೋ ಕಾಣ್ತದ. ಮತ್ತು ಅವ್ರ ಮೂಲಕ ಏನೋ ಅಗ್ರಿಮೆಂಟು ಆದರೂ ಆಗಿರ್ಬೇಕು, ಇಲ್ಲಂತಲ್ಲ. ಯಾಕಂದ್ರೆ ಕೇಳಿ ಬರ್ತಾ ಇದ್ದಾವೆ ಸುದ್ದಿಗಳು. ಜೊಲ್ಲೆಯವರು ಫ್ಯಾಕ್ಟ್ರಿ ಹಿಡ್ಕೊಳ್ಳೋದು, ಶುಗರ್ ಫ್ಯಾಕ್ಟ್ರಿ, ಮತ್ತು ವಿದ್ಯುತ್ತದ್ದು ನಮ್ಮ ಜಾರಕಿಹೊಳಿ ಸಹೋದರ ಹಿಡ್ಕೊಳ್ಳೋದು, ಹಿಂಗೇನೋ ಅವರಲ್ಲಿ ಹೊಂದಾಣಿಕೆ ಕಾಣ್ತದ. ಆದರೆ ನಾವು ಅಂದ್ಕೊಂಡು ನಂಗೆ ಯಾವುದು ಆಗೋದಿಲ್ಲ, ನಮ್ಮ ಚೇಂಜ್ಗಳು ಆಗ್ತಾ ಇರ್ತಾವೆ. ಏನಪ್ಪ ಅಂತಂದ್ರೆ ವಿದ್ಯುತ್ ಸಂಘದ್ದು ಪಾಪ 15 ಸೋತಿದ್ದರಿಂದಾಗೆ ಸಹೋದರರು ಹಿಂದೆ ಸರ್ದು ಜಾರಕಿಹೊಳಿ ಸಹೋದರರು, ಆದರೂ ಅವರ ಸಂಪರ್ಕ ಇಟ್ಕೊಂಡಿದ್ದಾರಲ್ಲ. ಅದು ಅದೇ ಕಾಲಕ್ಕೆ ಜೊಲ್ಲೆ ಅವರು ಏನು ಫ್ಯಾಕ್ಟ್ರಿ ಹಿಡ್ಕೊಂಡ್ರು, ಅಲ್ಲಿನೋ 100-150 ಕೋಟಿ ಹಾಕಿ ನಡೆಸ್ಕೊಳ್ಳೋಂಥ ಪ್ರಯತ್ನ ಮಾಡಿದರು. ಅವರು ಯಾಕೆ ಇತ್ತೀಚೆಗೆ ಎಲ್ಲದ ಬಿಟ್ಟು ಹೋಗಿಬಿಟ್ರು. ಇದು ಒಂದು ದೊಡ್ಡ ಇವತ್ತು ಏನಪ್ಪ ಅಂತಂದ್ರೆ ಡೆವಲಪ್ಮೆಂಟ್. ಹೀಗಾಗಿ ಈಗ ಯಾರ ಕೈಯಲ್ಲಿ ಈ ಸಂಕೇಶ್ವರ್ ಫ್ಯಾಕ್ಟ್ರಿ ಅದನ್ನ ನಡೆಸೋರು ಯಾರು? ಮೊದಲೇ ಲಾಸ್ದಲ್ಲಿ ಅದ, ಪೇಮೆಂಟ್ ಆಗ್ತಾ ಇಲ್ಲ, ರೈತರ ಬೆಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಂಥ ದೊಡ್ಡ ಫ್ಯಾಕ್ಟ್ರಿ ಇದು, ಅದ್ಭುತವಾದಿದ್ದು. ಯಾಕೆ ಹಿಂಗಾಯಿತು? ಅಲ್ಲಿ ನಿರ್ದೇಶಕ ತಪ್ಪು ಮಾಡಿದಾರ? ಯಾರು ತಪ್ಪು ಮಾಡಲಿ? ಇವತ್ತು ಪೇಮೆಂಟ್ ಮಾಡೋರು ಯಾರು ಅಂತ ಒಂದು ಲಾಭದ ಫ್ಯಾಕ್ಟ್ರಿ ಹಂತಕ್ಕೆ ಬಂದಿರ್ತದೆ. ಆದರೆ ಇವತ್ತು ಆ ನಿರ್ದೇಶಕರಿಗೂ ದಿಕ್ಕು ತೋರಿಸ್ತಾ ಇಲ್ಲ. ಜೊಲ್ಲೆಯವ್ರ ಜೊತೆ ಗೆಳತನ ಕೆಡಿಸ್ಕೊಂಡು ಬಿಟ್ಟರು. ಬೆಟ್ಟ ಮೇಲದ ಈ ಹಿನ್ನೆಲೆನೋ ಜಾರಕಿಹೊಳಿ ಸಹೋದರಿಗೆ ಹೋಗಿ ಭೇಟಿ ಆದರೂ ಒಂದು ಸುದ್ದಿಗಳಿದ್ದಾವೆ. ಭೇಟಿ ಆದ್ರೆ ಇಲ್ಲರಿ, ನೀವು ಜೊಲ್ಲೆ ಅವ್ರ ಕಡೆ ಕೇಳ್ಕೊಡ್ರಿ, ನಾವು ಅದರಲ್ಲಿ ಎಂಟ್ರಿ ಆಗೋದಿಲ್ಲ ಅನ್ನೋ ಏನೋ ಉತ್ತರಗಳು ಒಂದು ಸುದ್ದಿಗಳಿದ್ದಾವೆ. ಜೊಲ್ಲೆಯವ್ರು ನೀವು ಬಲ, ನಿಮ್ಮ ಜೊಲ್ಲೆಯವ್ರ ಬಲ ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕ್ರಿ ಜೊಲ್ಲೆಯವರಿಗೆ ಜಾರಕಿಹೊಳಿಗೆ ಏನು ಬಿಚ್ತಾ ಬೆರಕಾತ ಯಾರಿಗೂ ಗೊತ್ತು. ಏನೇನು ನಡೀತಿರ್ತಾವ ತೆರೆ ಮರೆಯಲ್ಲೇ. ಇನ್ನು ನಂತರ ಉಳಿದು ಹಾಜ್ ಯಾವುದಪ್ಪ ಅನಿವಾರ್ಯವಾಗಿ. ಮತ್ತು ರಮೇಶ್ ಕತ್ತಿಯವ್ರ ಕಡೆಗೆ ಹೋಗಿದ್ರು, ಸುದ್ದಿಗಳಿದ್ದಾವ. ಪಾಟೀಲ್ ಕಡೆ, ನಮ್ಮ ರಮೇಶ್ ಕತ್ತಿಯವ್ರ ಕಡೆ ಅವರು ಈ ನಿರ್ದೇಶಕರು ಹಚ್ಕೊಳ್ಳಿಲ್ಲ ಅಂತೇಳಿ ಖಚಿತ ಮೂಲಗಳು ನಮಗೆ ಸುದ್ದಿಗಳು ಕೊಡ್ತಾ ಇದ್ದಾರೆ. ನಾವು ಬಂದಿದ್ದೀವಿ, ನಾವು ಬಂದಾಗ ನೀವು ನಮಗೆ ಗೌರವ ಕೊಟ್ರೇನ ಅನ್ನುವಂಥ ಮಾತು. ಇದೊಂದು ಹೊಸ ಬೆಳವಣಿಗೆ. ಅದು ಕೊಟ್ಟಿದ್ರೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ನಿಮ್ಗೆ ಹೆಂಗೋ ಇದ್ರು ನಿಮಗೆ ಒಂದು ಬದುಕು ಕೊಡ್ತಾ ಇದ್ದೀವಲ್ಲ, ನಾವು ಕೊಟ್ಟಿದ್ದೀವಲ್ಲ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮಗೇನು ಲಾಸ್ ಇಟ್ಟಿರಲಿಲ್ಲಲ್ಲ ನಾವು ಅಂತೇಳಿ ಮಾತಾಡಿದ್ರು ಒಂದು ಸುದ್ದಿಗಳಿದ್ದಾವೆ. ಇಲ್ಲ ನೀವು ನಡೆಸ್ಕೊಂಡು ಹೋಗಿ ನಾವು ಇವತ್ತು ಒಪ್ಪಿಗೆ ಐತಿ ಅಂದ್ರೆ ಅದಕ್ಕೇನೋ ಒಂದು ಖಚಿತವಾಗಿನೂ ಹೇಳಿದ್ರಂತ ರಮೇಶ್ ಕತ್ತಿಯವರು. ಇಲ್ಲ ಇನ್ನೇನು ಇಲೆಕ್ಷನ್ ಆಗ್ತದ, ಇಲೆಕ್ಷನ್ದಲ್ಲಿ ನಮ್ಮವ್ರು ನಾವು ಆರಿಸ್ಕೊಂಡು ತೊಗೊಂಡು ಬರ್ತೀವಿ, ನೀವು ನಿರ್ದೇಶಕರು ಬೇಡಪ್ಪ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂಥ ಮಾತುಗಳು ಅವ್ರು ಆಡಿದರು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜಾನ ಆಗಿದ್ರೆ ನಿಶ್ಚಿತವಾಗಿಯೂ ಏನಪ್ಪ ಅಂದ್ರೆ ನಿರ್ದೇಶಕರು ಒಂದು ದೊಡ್ಡ ಗೋಳಿಗೆ ಎತ್ತ ಹುಲಿ ಎತ್ತ ಕೆರೆ ಎತ್ತ ಹೋದ್ರು ಏನಪ್ಪ. ಜೊಲ್ಲೆಯವರಂತಿ ಹೊರಗೆ ನಡೆದು ಹೋಗಿಬಿಟ್ಟಿದ್ದಾರೆ. ಜಾರಕಿಹೊಳಿ ಸಹೋದರರು ಅಲ್ಲಿ ಜೊಲ್ಲೆಯವ್ರನ್ನ ಕೇಳ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ರಮೇಶ್ ಕತ್ತಿಯವರು ನಮ್ಗೆ ಅಪಮಾನ ಯಾರೋ ಬಂದಿದ್ದೀವಿ, ನೀವೇ ಧಿಕ್ಕರಿಸಿದ್ರೆ ನಮ್ಮನ್ನು, ನಾವು ಹಿಂಗೆ ಚುನಾವಣೆ ಮೂಲಕ ಬರ್ತೀವಿ, ನೋಡ್ತೀವಿ. ಆಗ ಅಲ್ಲಿವ್ರು ಎಷ್ಟು ಹಾಳಾಗ್ತದೆ ಆಗಲಿ ಮಾಡಿರಿ, ಅದನ್ನು ನೀವು ಮಾಡತ್ತೇನಂದಿದ್ರೆ ಮಾಡ್ಕೊಳ್ರಿ ಅಂತ ಇವರು ಜಾರ್ಕೊಂಡಿದ್ದಾರೆ. ಇನ್ನು ಇವ್ರ ಗತಿ ಏನು? ಇವ್ರದ್ದೇನೋ ಆಗ್ಬಿಟ್ಟು ನಿರ್ದೇಶಕರು ಪಾಪ ಅಲ್ಲಿ ದುಡಿಯೋರ ಗತಿ ಏನು? ವರ್ಕರ್ಸ್ ಗತಿ ಏನು? ರೈತರ ಕಬ್ಬು ಹಚ್ಚಿದವ್ರ ಗತಿ ಏನು? ಇದು ಇವತ್ತೊಂದು ದೊಡ್ಡ ಸಮಸ್ಯೆ. ಇದು ಬಗೆಹರಿತದನ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಇದನ್ನೆಲ್ಲ ನೋಡಿದಾಗ ಬಗೆಹರಿವು ಸಾಧ್ಯತೆಗಳು ಕಡಿಮೆ. ಮತ್ತು ಇವತ್ತು ಜೊಲ್ಲೆ ಅವರು ಒಂದು ವೇಳೆ ಇವರು ಭಾಳ ಬೆನ್ನತ್ತಿದ್ದಾರೆ, ತಮ್ಮವ್ರು ಸೇರಿ ಹೆಚ್ಚು ಮಾಡ್ಕೋತಾರಂತ ಅವ್ರು ಅನ್ನುವಂಥದ್ದೇನೋ ಅವರು ಅಂದಿದ್ದ ಮಾತುಗಳೆಲ್ಲ ಅನ್ಬೋದು. ಜಾರಕಿಹೊಳಿ ಸಹೋದರಂತೆ ಅವ್ರಿಗೆ ಗೊತ್ತದ ಅಲ್ಲಿ ಪರಿಸ್ಥಿತಿ. ಹುಕ್ಕೇರಿ ಎಷ್ಟು ಕಷ್ಟದ ಮನೆ ಇಲೆಕ್ಷನ್ ನೋಡಿದ್ದಾರೆ ಅವರು, ವಿದ್ಯುತ್ ಸಂಘದ್ದು. ಅದರಲ್ಲೇ
ಕತ್ತೆಯವ್ರು ಹಿಡಿದು ಎಷ್ಟು ಅದಪ್ಪ ಹುಕ್ಕೇರಿ ಮೇಲೆ ನೋಡೋದು. ಈಗ ಅವ್ರಿಗೆ ಚಿಂತೆ ಇರೋದು ಜಮಖಾನ ಮಾಡಿ ಉಳಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಲಾಸ್ಟಿಗೆ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದಾರೆ ನಮ್ಮ ಜಾರಕಿಹೊಳಿ ಸಹೋದರರ ಬ್ರೈನ್ ಸತೀಶ್ ಅವರಿಗೆ, ಮುಂದೆ ನೀವು ಮಾಜಿ ಮಾಡ್ತಾನಂತೇಳಿ ಅವ್ರಿಗೆ ಅವ್ರ ಚಿಂತೆ ಶುರು ಆಗಿಬಿಟ್ಟದ. ಈಗ ಮತ್ತೆ ಇದ್ರಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಮತ್ತೆ ನಮ್ದು ಹೆಸರು ಕೇಳೋದು ಬೇಡಪ್ಪ, ಈ ನಿರ್ದೇಶಕರಿಂದ ನಮ್ಗೆ ಹೆಸರು ಇವತ್ತು ಚಲೋ ಅದ ಆ ಭಾಗದಲ್ಲೇ, ಇಲ್ಲ ಅದನ್ನೆಲ್ಲ ನಾವು ಕೊಳ್ಳೆ ಹಾಕೊಳ್ಳೋ ಪ್ರಸಂಗ ಬರ್ತದೆ. ಇವತ್ತು ಅದು ಲಾಸ್ತಲ್ಲಿ ಅದ, ಆ ದುಡ್ಡು ಹಾಕಿ ಮಾಡಿ ಅದನ್ನು ಲಾಭಕ್ಕೆ ತಂದು ನಿಲ್ಲಿಸಿ ನಿಂತರೂ ಸಹಿತ ನಾವು ಆರಿಸಿ ಬರ್ತೀವ. ಯಾಕಂದ್ರೆ ನಿರ್ದೇಶಕರು ಹೇಳ್ದಂಗೆ ನಡಿಬೇಕಲ್ಲೇ, ಆ ನಿರ್ದೇಶಕರ ಅಲ್ಲಿ ಮತಗಳು ಹೆಚ್ಚಿದ್ದಾವ. ಯಾಕಂದ್ರೆ ಕ್ಯಾಲ್ಕುಲೇಷನ್ ಇರ್ತದೆ ಯಾರು. ಈಗ ಒಂದು ರಾಜಕೀಯದಲ್ಲಿ ಮತ್ತೊಂದರಲ್ಲಿ ದುಡ್ಡು ಹೂಡ್ತಾರೆ ಅಂದ್ರೆ 10 ಸಲ ಅಲ್ಲ 100 ಸಲ ವಿಚಾರ ಮಾಡ್ತಾರೆ ಅವರು. ಹೀಗಾಗಿ ಇವತ್ತೇನೇ ಬಿಡಿದಪ್ಪ ಅಂದ್ರೆ ಜಾರಕಿಹೊಳಿ ಅವರಿಂದನೂ ದೂರ ಆದರು. ಅವ್ರಿಗೆಲ್ಲ ಹೇಳಿದ್ರೆ ಲಾಭ ಆಗ್ತದಲ್ಲ, ಇಲ್ಲ ಲಾಸ್ ಇದ್ದದ. ಅದು ಒಂದೇನು ಲಾಭದಿತ್ತು, ವಿದ್ಯುತ್ ಸಂಘ ಏನೋ ಆಗಿದ್ರೆ ಅದನ್ನು ನೋಡ್ತಿದ್ರು ನೋಡಿ ಇವತ್ತು. ಅದರಲ್ಲೇ ಇವತ್ತು ಅವ್ರಿಗೆ ಒಂದು ರೀತಿ ಹಿಂಜರಿತದಂಗಾಗಿದೆ. ರಮೇಶ್ ಕತ್ತಿ ಅವರಂತ ಇವತ್ತು ಪ್ರಬಲವಾಗಿಂತ ಪೂರ್ತಿ ತಾಲೂಕು ತುಂಬ, ಅದರಲ್ಲೂ ಹುಕ್ಕೇರಿ ತುಂಬ ತಮ್ಮ ಕೋಟೆಯನ್ನು ಭದ್ರ ಮಾಡ್ಕೊಳ್ಳಿಕ್ಕಿದ್ದಾರೆ. ಅದ್ರ ಜೊತೆಗೆ ಇದ್ರ ಸಂಖ್ಯೇಶ್ವರ ಮತ್ತೆ ನಾವು ಲಾಸ್ ಆದ್ರೆ ನಮ್ಮ ಅಧಿಕಾರ ಮತ್ತೆ ಹಿಡಿದು ಕಷ್ಟ ಆಗ್ತದೆ. ಅದಕ್ಕೆ ಜೊಲ್ಲೆ ಅವ್ರು ನೀವು ಮಾತಾಡ್ತಾರೆ ಅಂದರೆ ಜೊಲ್ಲೆ ಅವ್ರಂತ ಈ ಕಡೆ ಬರ್ತಾ ಇಲ್ಲ. ಜೊಲ್ಲೆ ಅವ್ರಿಗೆ ಏನೋ ಜಾರಕಿಹೊಳಿ ಸಪೋರ್ಟ್ ಸಿಕ್ಕಿದ್ರೆ ನಿಲ್ತಿದ್ರು ಏನೋ, ಅಥವಾ ಅಲ್ಲೇ ನಿರ್ದೇಶಕರು ಇವರು ಯಾವಾಗ ಎಲ್ಲಿ ಹೊಳ್ತಾರೆ ಗೊತ್ತಾಗದಂಗೆ ಆಗ್ಯದ ಇವತ್ತು ಪರಿಸ್ಥಿತಿ. ಹೀಗಾಗಿ ನಿರ್ದೇಶಕರು ಅತಂತ್ರ, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿಯ ರೈತರು ಮತ್ತು ದುಡಿಯುವ ವರ್ಗದವರು ಅವರು ಅತಂತ್ರ ಆಗಿದ್ದಾರೆ. ಇದು ಮುಂದಿನ ಸಮಸ್ಯೆ ಹೆಂಗೆ ಪರಿಹಾರ ಆಗೋದು? ಅದೇ ರೀತಿ ಇಲೆಕ್ಷನ್ ತನಕ ಇದು ಇದೇ ರೀತಿ ಹೋಗೋದಾ, ಅಥವಾ ಮತ್ತಾರು ಇದಕ್ಕೆ ಸಪೋರ್ಟ್ ಮಾಡ್ಬೋದಾ? ಯಾಕಂದರೆ ಈಗಂತೂ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಹುಕ್ಕೇರಿ ತಾಲೂಕಿನದಷ್ಟಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಬಹಳ ದೊಡ್ಡ ಫ್ಯಾಕ್ಟ್ರಿ, ಹಳೆಯ ಫ್ಯಾಕ್ಟ್ರಿ, ಅಪ್ಪರಗೌಡರು ಬಸಗೌಡರಂಥ ತ್ಯಾಗಿಗಳು ಕಟ್ಟಿದಂಥ ಫ್ಯಾಕ್ಟ್ರಿ. ಲಾಭ ಮಾಡಿ ತೋರಿಸ್ಬೇಕಾಗ್ಯದ. ಇವತ್ತು ಅದನ್ನು ಉಳಿಸ್ಕೋಬೇಕಾಗ್ಯದ. ನಾವು ಉಳಿಸ್ಕೊಳ್ತೀವಿ ಅಂತ ಬಂದಂಥ, ಅದನ್ನು ಬೆಳೆಸ್ತೀವಿ ಅಂತ ಬಂದಂಥ ಯಾಕೋ ಏನೋ ಜೊಲ್ಲೆಯವ್ರು ಹೋದರು, ಜೊತೆ ಜಾರಕಿಹೊಳಿ ಅವ್ರು ದೂರ ಸರಿದ್ರು. ಇದು ನಮಗೇನೋ ಇದರಿಂದ ಅಪಮಾನ ಆಯ್ತಪ್ಪ, ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇವತ್ತು ರಮೇಶ್ ಕತ್ತಿ ಅವ್ರು ಹಿಂಸರಿದ್ದಾರೆ ಅನ್ಸೋದು. ಇವೆಲ್ಲನೂ ನಿಜಾನಾಗಿದ್ದಾರೆ. ನಿಶ್ಚಿತವಾಗಿಯೂ ಅಲ್ಲಿಯ ವರ್ಕರ್ಗಳಿಗೆ ಮತ್ತು ಅದೇ ಕಾಲಕ್ಕೆ ನಮ್ಮ ಅಲ್ಲಿಯ ವ್ಯವಸ್ಥೆಗೆ ತೊಂದರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಬಗೆಹರಿದು ಹೆಂಗಿದು? ಬಗೆಹರಿದಿನ ಚುನಾವಣೆ ಅಂಥೇಳಿ ಈಗಾಗಲೇ ರಮೇಶ್ ಕತ್ತಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಇದ್ದಿದ್ದ ನಿರ್ದೇಶಕರು ಸಾಧ್ಯ ಅವರ ದುಡ್ಡು ಹಾಕ್ಕೊಂಡು ಮಾಡಿ ಲಾಭ ಮಾಡಬೇಕು, ಅದು ಸಾಧ್ಯ ಅದರ ಅವ್ರ ಕಡೆಯಿಂದ, ನಿರ್ದೇಶಕರಿಂದ. ಯಾಕೆಂದ್ರೆ ಇಲ್ಲಿ ಹಾಳಾಗಿದ್ದು ಅವರು ಜವಾಬ್ದಾರ ಅದಾರ. ಅದು ಯಾಕೆ ಹಾಳಾಯಿತು, ಏನಾಯಿತು? ಅವತ್ತು ಹಾಳಾಗ್ಬೋದು. ಇವ್ರು ಎಚ್ಚರಗೊಳ್ಬೇಕಾಗಿತ್ತು ನಿರ್ದೇಶಕರು. ಯಾಕೆ ಎಚ್ಚರಗೊಳ್ಳಿಲ್ಲ? ಎಚ್ಚರಗೊಂಡ ಅದ್ರ ಲಾಭ ಇಟ್ಕೋಬೇಕಾಗಿತ್ತು. ಹೆಂಗೆ ಎಲ್ಲಿ ಲಾಸ್ ಆಯ್ತು? ಇವತ್ತು ಯಾರ್ದಾರು ಆರೋಪ ಮಾಡಿದ್ರೆ ಏನಿಲ್ಲ, ಯಾಕಂದ್ರೆ ನಡೆಸೋರು ಇವರಲ್ಲ ನಿರ್ದೇಶಕರು. ಹೀಗಾಗಿ ಈ ನಿರ್ದೇಶಕರ ತಲೆ ಮೇಲೆಲ್ಲ ಬಂದು ನಿಂತು ಬಿಟ್ಟದೆ ಇವತ್ತು. ಇದಕ್ಕೆ ಯಾರು ಹೊಣೆ ಅನ್ನೋಕ್ಕಿಂತ ನಿರ್ದೇಶಕರ ಹೊಣೆಪ್ಪ ಅನ್ನುವಂಥದ್ದು. ಅದಕ್ಕೆ ನಿರ್ದೇಶಕರು ಏನಾದ್ರು ಮತ್ತೆ ಏನಾದರೂ ಲೋನ್ ತೆಗಿಬೋದಾ, ಮತ್ತೇನೋ ಮಾಡ್ಬೋದಾ, ಉಳಿಸ್ಕೊಳ್ಬೋದಾ, ಇವೆಲ್ಲರಿಗೂ ಪ್ರಶ್ನೆ ಮೇಲೆ ಪ್ರಶ್ನೆ. ಹಾಗಾದ್ರೆ ಕಬ್ಬು ಹಚ್ಚಂತ ರೈತರ ಗತಿ ಏನು? ಪಾಪ ಈಗಾಗಲೇ ಬಾಕಿಯಿಂದ ಒದ್ದಾಡ್ತಾ ಇದ್ದಾರೆ ರೈತರು, ಅವ್ರ ಗತಿ ಏನು? ಅಲ್ಲಿ ಕೆಲಸ ಮಾಡುವಂಥ ಪೇಮೆಂಟಿಂದು ಗತಿ ಏನು ಅನ್ನೋದು ಎಲ್ಲರೂ ಮಾತಾಡಿಕೊಳ್ತಾ ಇದ್ದಾರೆ. ಆದರೆ ನಿರ್ದೇಶಕರಲ್ಲಿ ಏನೋ ಒಂದು ಅದ ಮಾಡಬಹುದು ಅಂತ ಲೆಕ್ಕನೂ ಕೆಲವೊಂದು ಜನ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಿರಣ್ಯಕೇಶಿ ಇವತ್ತು ಒಂದು ಅತ್ಯಂತ ಅತಂತ್ರ ಸ್ಥಿತಿಯಲ್ಲೇ, ಭಾಳ ಕಷ್ಟ ಸ್ಥಿತಿಯಲ್ಲೇ ಬಂದು ನಿಂತದ. ಈ ಎಲ್ಲ ರಾಜಕಾರಣಿಗಳು ತಮ್ಗೆ ಎಷ್ಟು ಬೇಕಪ್ಪ ನೆಲೆಯಲ್ಲಿ ಅವ್ರು ಮಾತಾಡೋದ್ರಿಂದ ತಮಗೆ ಎಷ್ಟು ಲಾಭ ಅದಪ್ಪ, ಅದರಿಂದ ಆರ್ಥಿಕವಾಗಿ ಹೊರೆ ಆಗಿರಬಾರ್ದು, ಇದಕ್ಕೆ ಚೆನ್ನಾಗಿ ನೋಡಿದ್ರೆ ಹೋಗ್ಬೇಕು ಅನ್ನೋದು ಎಲ್ಲರದು ಆಸೆ ಅಪೇಕ್ಷೆ. ಇದರಲ್ಲೇ ಯಾರು ಹೆಚ್ಚು ಯಾರು ಕಡಿಮೆ ಅಂತೇನಲ್ಲ. ಮತ್ತು ಅದರಲ್ಲಿ ಲಾಸ್ ಆದಂಥ ಫ್ಯಾಕ್ಟ್ರಿಗೆ ಬಂದು ಅದನ್ನು ಎತ್ತುವಂಥ ಒಂದು ಕೆಲಸ ಅವ್ರು ಮಾಡ್ತಾರೆ ಅನ್ನೋಕ್ಕಿಂತಲೂ ಅವ್ರಿಗೆಲ್ಲ ಈ ನಿರ್ದೇಶಕರ ಮೇಲೆ ವಿಶ್ವಾಸ ಇಲ್ಲ. ಜೊಲ್ಲೆಯವ್ರಿಗೂ ಆಯಿತು, ಇತ್ತು ಜಾರಕಿಹೊಳಿ ಸಹೋದರರಿಗೆ ಆಯಿತು, ಆ ಕಡೆ ಕತ್ತಿಯವ್ರಿಗೆ ಆಯಿತು. ಇಲ್ಲ ಅಂತ ಈಗಿನ ಒಟ್ಟಾರೆ ಸಿಚುವೇಶನ್ ಹೇಳಿದಾಗ ಅನ್ನಿಸ್ತಾ ಇದೆ. ಈ ನಿರ್ದೇಶಕರಿಗೆ ಮಾತ್ರ ಇದು ಕಬ್ಬಿಣ ಕಡಲೆಪ್ಪ ಅಂತ ಹೇಳಬೇಕಾಗ್ತದೆ. ಭಾಳ ಕಷ್ಟ ಆಗ್ತದೆ ಇದನ್ನ ಎತ್ತುದು. ಅದು ಎತ್ತಲೇಬೇಕಾಗ್ಯದ. ಇದು ಎತ್ತಲಿಕ್ಕೆ ಹೋದ್ರೆ ಸಾಧ್ಯ ಆಯ್ತನ ಅನ್ನುವಂಥದ್ದು. ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇಲ್ಲ ಪಾಪ ಅವ್ರು ಜೋಳ ಎದ್ದು ಹೋಗ್ತಾರೆ, ಇದು ಎತ್ತಕ್ಕೆ ಹೋದ್ರೆ ಇದು ಏನು ಮಾಡಬೇಕು ಅದು ಇರೋ ಹಾಗೇನೋ. ಎದ್ದ ನಿರ್ದೇಶಕ ಅವ್ರು ಇದ್ದದ್ದು ಒಂದು ಕೊನೆಯ ಅಸ್ತ್ರ ಇದು. ಅವ್ರಿಗೆ ಆಗದೇ ಇದ್ದಾಗ ಪಾಪ ಒಂದು ಮಂಡಳಿ ಭಗ್ನ ಮಾಡಿ ಹೊಸ ಚುನಾವಣೆ ಘೋಷಣೆ ಮಾಡ್ಕೊಳ್ಳೋದು. ಯಾರಾಗಲಿ ಪಾಪ ರಮೇಶ್ ಕತ್ತಿ ಅವ್ರದ್ದಾಗಲಿ ಬಡಿ ಇವ್ರದ್ದಾಗಲಿ ಮತ್ತಾರ್ದು ಮಾಡ್ಕೊಂಡು ಅವ್ರು ಎಲೆಕ್ಷನ್ ಹೋಗಲಿ. కానీ ನಾಳೆ ಜೊಲ್ಲೆಯವ್ರ ಸಹಿತ ಎಲೆಕ್ಷನ್ ಬಂದಂತ ನಮ್ಮ ಜಾರಕಿಹೊಳಿ ಸಹೋದರರು ಎಲೆಕ್ಷನ್ ಇತ್ತ. ಯಾಕಂದ್ರೆ ಜಾರಕಿಹೊಳಿ ಸಹೋದರಿಗೆ ಯಾಕೆ ಎನಿ ಕಾಸ್ಟ್ ಹುಕ್ಕೇರಿಯನ್ನು ಗೆಲ್ಲಬೇಕಾಗಿಲ್ಲ. ಹುಕ್ಕೇರಿ ಮೇಲೆ ಅವ್ರು ಕಣ್ಣು ಹೊಡೆದು ಹುಕ್ಕೇರಿಂದ ಕೈ ತೊಳೆದೇ ಹೋದ್ರೆ ಯಮಕನ್ ಮೆಡಿಸಿದ ಕೈಯಿಂದ ಬಿಟ್ಟು ಹೋಗೋದು ಸಾಧ್ಯತೆಗಳಿದ್ದಾವೆ.
ಹೀಗಾಗಿ ಅವರು ಒಂದು ಪನಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಜೊಲ್ಲೆಯವರು ಎಷ್ಟರ ಮಟ್ಟಿಗೆ ಇದನ್ನು ಯಾವ ರೀತಿ ಹೋಗ್ತಾರೆ, ಜಾರಕಿಹೊಳಿ ಸಹೋದರ ಯಾವ ರೀತಿ ತೊಗೊಳ್ತಾರೆ, ರಮೇಶ್ ಕತ್ತಿಯವ್ರು ಯಾವ ರೀತಿ ತೊಗೊಳ್ತಾರೆ, ಇವರೆಲ್ಲರ ಮನಸ್ಥಿತಿ ಮೇಲೆ ನಿರ್ದೇಶಕರ ಮೇಲೆ ಇವ್ರಿಗೆ ಯಾರು ವಿಶ್ವಾಸ ಇದ್ದಂಗಿಲ್ಲ. ನಿರ್ದೇಶಕರಿಗೂ ಹಾದಿಪ್ಪ ಅಂದ್ರೆ ಒಂದು ತಾವು ದುಡ್ಡಾಗಿ ಏನೋ ಮಾಡಿ ನಡೆಸ್ಕೋಬೇಕು, ಇಲ್ಲಪ್ಪ ಅಂತಂದ್ರೆ ಅದನ್ನು ಭಂಗ ಮಾಡಿ ಹೊಸ ಚುನಾವಣೆ ಘೋಷಣೆ ಮಾಡಿ ಯಾರಾದ್ರೂ ಹಾಕೋರಪ್ಪ ನಾವು ಅಲ್ಲಿ ಓಡಿ ಹೋಗ್ಬೇಕು ಅಷ್ಟೇ. ಇದು ವಸ್ತುಸ್ಥಿತಿ ಅಂತ ಅನ್ನಿಸ್ಲಿಕ್ಕೆ ಅಲ್ಲಿ ವಾದವನ್ನು ಕೇಳಿದೆ. ಇದು ಮೋಸ್ಟ್ಲಿ ಸತ್ಯದ. ಇದರಲ್ಲಿ ಒಂದಿಷ್ಟು ಏನೋ ಹೆಚ್ಚು ಆಗಿರ್ಬೋದು. ನಾವು ಏನಪ್ಪ ಅಂತಂದ್ರೆ ಅಲ್ಲಿಯ ಸುದ್ದಿಗೋರರಿಂದ, ಅಲ್ಲಿ ನಮ್ಮ ಗುಪ್ತಚಾರದಿಂದ ಈ ಎಲ್ಲ ವಿಷಯಗಳು ಸಂಗ್ರಹ ಮಾಡಿದ್ವಿ. ಕೆಲವೊಮ್ಮೆ ನಮ್ಮ ಬಂದ ಸುದ್ದಿಗಳು ಸತ್ಯನೂ ಇರ್ಬೋದು, ಸತ್ಯನಿರ್ತ ಹೆಚ್ಚಿಗೆ ಎಲ್ಲೋ ಒಂದಿಷ್ಟು ಎಡವಟ್ಟುಗಳು ಆಗಿರ್ಬೋದು. ಬಟ್ ನಮಗೆ ಉದ್ದೇಶ ಅಂದ್ರೆ ಅದೇನಾದರೂ ಆಗಲಿ ಅಲ್ಲಿಯ ರೈತರಿಗೆ ಬಿಲ್ ಹೋಗಲಿ, ಪಾಪ ಉಳಿಲಿ. ಯಾಕಂದ್ರೆ 4,700 ರೂಪಾಯಿ ಒಂದು ಟನ್ ಬೆಳೆದು ಖರ್ಚು ಮಾಡ್ತಾರೆ ಪಾಪ ರೈತ. ಅವ್ನು ಕೊಡ್ತೀರಿ ನೀವು 3,300, ಅದು ಲಾಸ್ ಅದ ಪ್ರತಿ ಟನ್ನಿಗೆ. ಅದೇ ಕಾಲಕ್ಕೆ ಪಾಪ ದುಡಿದಿರ್ತಾರೆ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟೆ ಅಲ್ಲಿ ಕಾರ್ಮಿಕರು, ಅವ್ರಿಗೂ ಪೇಮೆಂಟ್ ರೆಗ್ಯುಲರ್ ಆಗಿರೋದಷ್ಟು ಒಂದೇ ಉದ್ದೇಶ. ಅದಕ್ಕೆ ನಿರ್ದೇಶಕರು ಯಾವ ನಿರ್ಧಾರ ತೊಗೊಳ್ತಾರೆ ನಾನು ನಿರ್ದೇಶಕರ ಮೇಲೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 16 ನ್ಯೂಸ್ ಅರ್ಥ ವಂದನೆಗಳು.